ಸರ್ ಇನ್ನ ಒಂದು ವಿಚಾರ, ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದ್ದು, ಒಂದು ಕೈಂಡ್ ಆಫ್ ನೆಗೆಟಿವ್ ತರ ಆಗ್ಬಿಟ್ಟಿತ್ತು. ಏನಂತಂದ್ರೆ ನಿಮ್ಮ ಗಿಲ್ಲಿ ಫ್ರೆಂಡ್ಶಿಪ್ ಎಲ್ರಿಗೂ ಇಷ್ಟ ಇದ್ದಿದೆ, ನಿಮಗೂ ಅದೊಂದು ಕ್ಲೂ ಸಿಕ್ಕಿರುತ್ತೆ ಒಳಗೆ. ಯಾಕಂದ್ರೆ ಸುದೀಪ್ ಸರ್ ಬಂದು ಮಾತಾಡ್ಸುವಾಗ, ವಿಡಿಯೋಸ್ ಎಲ್ಲ ಪ್ಲೇ ಮಾಡುವಾಗ, ಹಿಂಗಿರುವಾಗ ಗಿಲ್ಲಿ ಮಾಡೋದು ಅಲ್ಲಿ ಇಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಒಂದ್ಸಲಿ ನೀವು ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರ್ತೀರಿ, ಚಪಾತಿನೋ ಏನೋ ಮಾಡಿರ್ತೀರಿ, ತಿಂತಾ ಇರ್ತೀರಿ, ಗಿಲ್ಲಿ ಬಂದು ಕೇಳ್ತಾರೆ, ಅವಾಗ ನೀವು ಕೊಡೋದಿಲ್ಲ. ರಾಶಿಕಾ ಬಂದ್ಬಿಟ್ಟು ನಿಮ್ಮ ಪ್ಲೇಟಿಂದ ತೊಗೊಂಡು ತಿಂತಾರೆ. ಅದು ಹೊರಗೆ ಗಿಲ್ಲಿ ಫ್ಯಾನ್ಸಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ಗಿಲ್ಲಿ ರಘುನ ಅಷ್ಟು ಇಷ್ಟಪಡ್ತಾರೆ, ಬಟ್ ಗಿಲ್ಲಿ ಯಾಕೆ ಅದು ಇವರು ರಘು ಸರ್ ಏನಕ್ಕೆ ಹಿಂಗೆ ಮಾಡಿಬಿಟ್ರು, ಕೊಡಲಿಲ್ಲ ಅಂತ. ಅದರದ್ದೊಂದು ಕ್ಲಾರಿಟಿ ಕೊಟ್ಬಿಡಿ ಸರ್ ನೀವು. ಗಿಲ್ಲಿ ಅಷ್ಟು ನಾನು ಮಾಡಿರೋ ಊಟ ಜಾಸ್ತಿ ತಿಂದಿರೋದೇ ಗಿಲ್ಲಿ. ಏನಾಗ್ತಿತ್ತು ಅಂದ್ರೆ 17-18 ಜನ ಇರುವಾಗ ನಾವು ಚಪಾತಿ ಮಾಡುವಾಗ, ರೈಸ್ ಮಾಡುವಾಗ ಮಧ್ಯದಲ್ಲಿ ಯಾರಾದ್ರು ತಿಂದ್ರೆ ನಮ್ಗೆ ಕೌಂಟ್ ಸಿಗ್ತಾ ಇರ್ಲಿಲ್ಲ. ಒಬ್ರಿಗೆ 3 ಚಪಾತಿ 4 ಚಪಾತಿ ಅಂತ ಕೌಂಟ್. ಅವತ್ತೇನಾಯ್ತು, ನಾನು ಆಲ್ರೆಡಿ ಒಂದ್ 3 ಚಪಾತಿ ತಿನ್ಬಿಟ್ಟಿದ್ದ. ಮೇ ಬಿ ಅದನ್ನ ನಿಮಗ್ ತೋರಿಸಿಲ್ಲ ಅನ್ಸುತ್ತೆ. ನನಗೆ ಇನ್ನೊಂದ್ ಚಪಾತಿ ಬೇಕು ತೋರಿಸಿಲ್ಲ ಸರ್, ಎಪಿಸೋಡ್ ಅಲ್ಲಿ ಲೈವ್ ಅಲ್ಲಿ ನೋಡಿರೋದು. ಹೌದಾ? ಬಟ್ ಅದ್ ಮುಂಚೆ ನಾನು ಚಪಾತಿ ಕೊಟ್ಟಿದ್ದೆ ಅವನಿಗೆ. ಸೊ ಅದನ್ನ ಮೋಸ್ಟ್ಲಿ ನೀವು ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಎಂಟೈರ್ ಸೀಸನ್ ಅಡ್ಗೆ ಮಾಡ್ಕೊಟ್ಟಿದ್ದು ಅವನಿಗೆ ನಾನೇ. ನಾನು ಏನೇ ಮಾಡೋದು ರಘುವಣ್ಣ ಅಂತ ಬಂದು ತಿನ್ನೋನು. ನೈಟ್ ಹೊತ್ತು ಅಷ್ಟೇ. ಮೇ ಬಿ ಅದು ಒಂದೇನೋ ನೆಗೆಟಿವ್ ಆಗಿ ತಗೊಂಡ್ರು ಅನ್ಸುತ್ತೆ ಫ್ಯಾನ್, ಬಟ್ ಇಟ್ ವಾಸ್ ನಾಟ್ ವಾಟ್ ಯು ಸಾ. ಅಲ್ಲಿ ಬೇರೆನೆ ನಡೀತಿತ್ತು. ತುಂಬಾ ಇರಿಟೇಟ್ ಮಾಡ್ದ ನನಗೆ, ಯಾಕಂದ್ರೆ ಆಲ್ರೆಡಿ ಅವನಿಗೆ ಚಪಾತಿ ಕೊಟ್ಟಿದ್ದೆ. ಅಂಡ್ ನನ್ ಚಪಾತಿ ತಿನ್ನುವಾಗ ಬಂದ್ ಕೇಳಕ್ ಬಂದ. ನನ್ಗೂ ಅವಾಗ ತುಂಬಾ ಹೊಟ್ಟೆ ಹಸು ಆಗ್ತಾ ಇತ್ತು, ನಾನು ಕೊಡಲ್ಲ ಹೋಗು ಅಂತ ಹೇಳಿದೆ. ಅದು ಒಂದೇ ಬಿಟ್ರೆ ಬೇರೆ ಏನು ಇರಲಿಲ್ಲ. ಆ ಸ್ಟೋರಿನೇ ಅಷ್ಟು ಸಿಂಪಲ್ ಸ್ಟೋರಿ, ಬಟ್ ಆಚೆ ಬಂದಾಗ ಅದು ಅಷ್ಟು ದೊಡ್ಡದಾಗಿದೆ ಅಂದಾಗ ನನಗೆ ಸರ್ಪ್ರೈಸ್ ಆಯ್ತು. ಏನಪ್ಪ ಇದೊಂದು ಚಿಕ್ಕ ವಿಷಯ ಅಷ್ಟು ದೊಡ್ಡದಾಗಿದೆ ಅಂತ. ಬಟ್ ಅಲ್ಲಿ ನಡೆದಿದ್ದೇ ಬೇರೆ.